ದೇವರ ಮನೆ ಯಾವುದು ಅಂತಂದರೆ ದೇವರು ಇರುವ ಸ್ಥಳ ಯಾವುದು ಅಂದರೆ ನೀರು ಅಂತ ವೇದ. ಪ್ರಾಣ ಅಂದರೆ ನೀರು, ಪಶುಗಳು ಅಂದರೆ ಪ್ರಾಣಿ ಪಕ್ಷಿಗಳ ಸಂಕುಲ ಅಂದರೆ ನೀರು, ವಿರಾಟ್ ಸ್ವರೂಪ ಅಂತಕ್ಕಂಥದ್ದು ನೀರಿನಿಂದ ಆಗಿದೆ. ಎಲ್ಲವೂ ಕೂಡ ನೀರೇ ಆಗಿದೆ. ದೇವಸ್ಥಾನದಲ್ಲಿ ನೀರನ್ನು ತೆಗೆದುಕೊಂಡು ವಿಗ್ರಹದ ಮೇಲೆ ಹಾಕಿದಾಗ ಯಾಕೆ ತೀರ್ಥ ಆಗುತ್ತೆ ಅಂತಂದರೆ ಆ ವಿಗ್ರಹದಲ್ಲಿ ಮಂತ್ರಾತ್ಮಕವಾಗಿರ್ತಕ್ಕಂತಹ ದೇವತಾ ಶಕ್ತಿಯನ್ನು ಆವಾಹನೆ ಮಾಡಿ ಅಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರ್ತಾರೆ. ನೀರಿಗೆ ಒಂದು ಜ್ಞಾಪಕ ಶಕ್ತಿ ಇದೆ, ಅಂದರೆ ನಮ್ಮ ಮಾತನ್ನು ಹಿಡಿಯುತ್ತಂತೆ ನೀರು. ಹಿಂದಿನವರು ಹೇಳಿದ್ದು ಅಭಿಷೇಕ, ತೀರ್ಥ, ಅಭಿಮಂತ್ರಣೆ, ನೀರು ಮಂತ್ರಿಸ್ಕೊಡೋದು ಇವೆಲ್ಲ ಇತ್ತು. ಅದೆಲ್ಲವೂ ಎಷ್ಟು ಸತ್ಯ ಅಂತಕ್ಕಂಥದ್ದು ನಮಗೆ ಇವತ್ತಿನ ದಿವಸ ಅದರಿಂದ ಗೊತ್ತಾಗ್ತಿದೆ. ನೀರನ್ನು ಹೀಗೆ ಕೂತ್ಕೊಂಡು ಕುಡಿಬೇಕು, ಕುಳಿತುಕೊಂಡೇ ಕುಡಿಯಬೇಕು ಅಂತ ನಿಯಾಮಕ ಸನಾತನ ಧರ್ಮದಲ್ಲೂ ಉಂಟು. ನಿಂತು ಕುಡಿದ್ರೆ ಅದು ಹೆಂಡ ಕುಡ್ದಂಗೆ ಅಂತ. ಯಾವ ಮನುಷ್ಯ ಉಸಿರನ್ನು ಎಳ್ಕೋತಾ ಬಾಯಲ್ಲಿ ನೀರು ಹಾಕ್ಕೊಂಡು ಉಸಿರನ್ನು ಬಿಗಿ ಹಿಡಿದು ನೀರನ್ನು ನುಂಗ್ತಾನೋ ಆ ನೀರು ಅಮೃತಪ್ರಾಯವಾಗಿ ಕೆಲಸ ಮಾಡುತ್ತೆ. ಮಾಮೂಲಿ ನೀವು 30 ಮಾತ್ರೆ ನುಂಗಿರೋ ಜಾಗದಲ್ಲಿ ಬಹುಶಃ ಈ ಥರ ಮಾಡಿದರೆ 12 ಮಾತ್ರೆ 13 10 ಮಾತ್ರೆಯಲ್ಲೇ ಹೊರಟೋಗುತ್ತೆ. ಅರ್ಧ ನೀರನ್ನು ಕುಡಿದು ಪಕ್ಕದಲ್ಲಿ ಒಂದು ಕಡೆ ಇಟ್ಟು ಅದರ ಮೇಲೆ ಒಂದು ಕನ್ನಡಿಯನ್ನು ಮುಚ್ಚಿ, ಕನ್ನಡಿ ಒಳಮುಖವಾಗಿ ಮುಚ್ಚಬೇಕು, ಕನ್ನಡಿ ನೀರಿಗೆ ಪ್ರತಿಫಲನ ಆಗೋ ರೀತಿಯಲ್ಲಿ. ಬೆಳಗ್ಗೆ ಎದ್ದು ನೀವು ಹಲ್ಲು ಉಜ್ಜಿದ ನಂತರದಲ್ಲಿ ಆ ಕನ್ನಡಿನ ತೆಗೆದು ಪಕ್ಕಕ್ಕಿಟ್ಟು ಆ ನೀರನ್ನು ಕುಡೀರಿ. ಇದನ್ನು ಅವ್ಯಾಹತವಾಗಿ ನೀವೊಂದು 16 ದಿನ ಮಾಡಿ ನೋಡಿ ಪರಿಣಾಮ ಏನಿರುತ್ತೆ ಅಂತ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಂದಿನಂತೆ ತಮ್ಮ ಅಮೂಲ್ಯ ವಿಚಾರಧಾರೆಗಳಿಂದ ಬದುಕಿನ ಸಾರ ತಿಳಿಸುತ್ತಿರುವಂತಹ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ, ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜೈ ಗುರುದೇವದತ್ತ. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇಡೀ ಪ್ರಪಂಚದಲ್ಲಿ 70% ನೀರಿನಿಂದ ಆವರಿಸಿಕೊಂಡಿರುತ್ತೆ. ಅಷ್ಟು ನೀರು ಇರಲೇಬೇಕು ಜೀವ ಸಂಕುಲ ಬದುಕಬೇಕು ಅಂದರೆ. ಹಾಗೆ ಮನುಷ್ಯನ ದೇಹದಲ್ಲೂ ಕೂಡ 60% ನೀರಿರಬೇಕು ಅಂತ ಹೇಳ್ತಾರೆ. ನೀರಂದರೆ ಒಂದು ರೀತಿಯ ಸಂಜೀವಿನಿ. ಆದರೆ ನೀರನ್ನು ಹೇಗೆ ಬಳಕೆ ಮಾಡಬೇಕು, ಎಷ್ಟು ಕುಡಿಬೇಕು, ಯಾವಾಗ ಕುಡಿಬೇಕು, ನೀರನ್ನು ಹೇಗೆ ಶೇಖರಿಸಿ ಇಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗುರುಜಿ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನೀರನ್ನು ಘಟಘಟ ಕುಡಿಬಾರ್ದು, ಗುಟುಕಾಗಿ ಕುಡಿಬೇಕು ಅನ್ನೋಂಥದ್ದು, ನಿಂತು ಕುಡಿಬಾರ್ದು, ಕೂತು ಕುಡಿಬೇಕು ಅನ್ನೋಂಥದ್ದು, ಈ ರೀತಿಯ ಎಲ್ಲ ಗೊಂದಲಗಳ ಮಧ್ಯೆ ನೀರಿನ ಸರಿಯಾದ ಬಳಕೆ, ಕುಡಿಬೇಕು, ಹೇಗೆ ಶೇಖರಿಸಿ ಇಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನೀರು, ಜಲ, ಉದಕ, ಪಾನೀಯ, ತೋಯ, ಪಾಥ, ತೀರ್ಥ ಇತ್ಯಾದಿ ಪರ್ಯಾಯ ನಾಮಗಳಿಂದ ಕರೆದು ಬಿಟ್ಟಿದ್ದಾರೆ. ಈ ಜಲ ಅಂತಕ್ಕಂಥದ್ದು ಇದೆಯಲ್ಲ, ಇದಕ್ಕೆ ವೈದಿಕ ಸಂಸ್ಕೃತಿಯಲ್ಲಿ, ವೇದದ ಸಂಸ್ಕೃತಿಯಲ್ಲಿ ಅತ್ಯಂತ ದೊಡ್ಡ ಸ್ಥಳವನ್ನು ಕೊಟ್ಟುಬಿಟ್ಟಿದ್ದಾರೆ. ಇದಕ್ಕೆ ಜಾಗವನ್ನು. ಆಪೋ ವೈ ದೇವಾನಾಂ ಧಾಮ ಅಂತ ವೇದ. ಅಂದರೆ ದೇವರ ಮನೆ ಯಾವುದು ಅಂತಂದರೆ ದೇವರು ಇರುವ ಸ್ಥಳ ಯಾವುದು ಅಂದರೆ ನೀರು ಅಂತ ವೇದ. ಆಮೇಲೆ ಹಾಗೆ ಆಪೋ ವಾ ಭೇಷಜಂ ಅಂತ. ಔಷಧಿ ಯಾವುದು? ನೀರೌಷಧಿ ಅಂತ ಹೇಳ್ತು ಶಾಸ್ತ್ರ. ಅದೇ ರೀತಿಯಾಗಿ ವೇದದಲ್ಲಿ ಆಪೋ ವಾ ಇದಗಂ ಸರ್ವಂ ವಿಶ್ವ ಭೂತಾನ್ಯಾಪಃ ಪ್ರಾಣಾವಾಪಃ ಪಶವ ಆಪೋ ನಮಾಪೋ ಮೃತಮಾಪ ಸಮ್ರಾಡಾಪೋ ವಿರಾಡಾಪ ಸ್ವರಾಡಾಪಶ್ಚಂದಾಗುಸ್ಯಾಪೋ ಜ್ಯೋತಿಗುಶ್ಯಾಪೋ. ಈ ರೀತಿಯಾಗಿ ಜಲದ ಒಂದು ವರ್ಣನೆಯನ್ನು ಮಾಡಿದೆ. ಇಡೀ ವಿಶ್ವ ನೀರು, ಪ್ರಾಣ ಅಂದರೆ ನೀರು, ಪಶುಗಳು ಅಂದರೆ ಪ್ರಾಣಿ ಪಕ್ಷಿಗಳ ಸಂಕುಲ ಅಂದರೆ ನೀರು, ವಿರಾಟ್ ಸ್ವರೂಪ ಅಂತಕ್ಕಂಥದ್ದು ನೀರಿನಿಂದ ಆಗಿದೆ. ಎಲ್ಲವೂ ಕೂಡ ನೀರೇ ಆಗಿದೆ. ಅದರಿಂದ ನೀರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ಉದ್ಗಾರ ಇದು. ಪೂಜೆ ಮಾಡೋಕ್ಕಾದ್ರೆ ಪ್ರತಿದಿನ ಪೂಜೆ ಮಾಡೋರು ಇದನ್ನು ಹೇಳಿ ದೇವರ ಮೇಲೆ ನೀರಾಕ್ತಕ್ಕಂಥ ಒಂದು ಪದ್ಧತಿ ಉಂಟು. ಇದಕ್ಕೆ ಜಲದೇವತೆಗಳ ಸಂಕುಲ, ಅಬ್ಲಿಂಗ ದೇವತಾಹ ಅಂತ ಕರೀತಾರೆ. ಇವರು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂತಹ ದೇವತೆಗಳು ಅಂತ ಹಿಂದಿನವರು ಚಿತ್ರಣವನ್ನು ಮಾಡಿದ್ದಾರೆ. ಈ ನೀರಿಗೆ ಒಂದು ಸ್ವಾರಸ್ಯಕರವಾಗಿರ್ತಕ್ಕಂತಹ ಒಂದು ವಿಚಾರವನ್ನು ಹಿಂದಿನವರು ಹೇಳ್ತಿದ್ರು. ಈಗ ನಮ್ಮನೇಲಿರೋ ಒಂದು ನೀರು ತೊಗೊಂಡು ಹಿಂಗೆ ಕುಡಿದ ತಕ್ಷಣ ಏನಂತೀವಿ? ಏನು ಕುಡ್ದೆ ಅಂತೀವಿ? ನೀರು ಕುಡ್ದ. ಈಗ ಅದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚಕರು ಹಿಂಗೆ ತಂದುಬಿಟ್ಟು ನಿಮ್ಮ ಕೈಗೆ ಒಂದು ಹಿಂಗೆ ತೊಟ್ಟು ಏನೋ ಹಾಕ್ತಾರೆ, ನೀರೇ. ಕುಡಿದಿದ್ದನ್ನು ಏನು ಕುಡಿದ್ವಿ ಅಂತ ಹೇಳ್ತೀವಿ? ತೀರ್ಥ ಅಂತ ಹೇಳ್ತೀವಿ ಅಲ್ವಾ?
ಗಂಗೆಯನ್ನು, ಯಮುನೆಯನ್ನು, ತುಂಗಭದ್ರೆಯನ್ನು, ಕಾವೇರಿಯನ್ನು, ಸರಸ್ವತಿಯನ್ನು, ನರ್ಮದೆಯನ್ನು, ಗೋದಾವರಿಯನ್ನು ಇವೆಲ್ಲವನ್ನು ತೀರ್ಥ ಅಂತ ಕರಿತೀವಿ ನಾವು. ತೀರ್ಥರಾಜ್ ಅಂದ್ಬಿಡ್ತಾರೆ ಯಾವುದನ್ನು, ಪ್ರಯಾಗರಾಜನ್ನು. ಅದು ತೀರ್ಥಗಳಿಗೆ ರಾಜ, ಅದು ಪ್ರಯಾಗರಾಜ ಅಂತ. ಮೊನ್ನೆ ಎಲ್ಲ ಆಯ್ತಲ್ಲ ಮಹಾಕುಂಭಕ್ಕೆಲ್ಲ ಹೋಗಿ ಬಂದದ್ದು. ಅಂದರೆ ಆ ದೇವರ ವಿಗ್ರಹದ ಮೇಲೆ ಹಿಂಗೆ ಬಿದ್ದಿದ್ದ ನೀರು ತೀರ್ಥ ಆಯಿತು. ಅದು ಹೇಗೆ ಅಂತ ನೋಡಿದ್ರೆ, ನೀವು ಹೋಗಿ ಗೂಗಲಲ್ಲಿ ನೋಡಿದ್ರೆ ಸಿಗುತ್ತೆ. ಈಗಲೇ ನೋಡಿ, ನನ್ನ ಇದು ನೋಡಿದ ತಕ್ಷಣ ನೀವು ಯೂಟ್ಯೂಬಲ್ಲಿ ನೋಡಬಹುದು. ಸ್ಟ್ರಕ್ಚರ್ಡ್ ವಾಟರ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ ವಾಟರ್ ಅಂತ ಎರಡು ಥರ. ನಿರ್ಮಿಸಲ್ಪಟ್ಟ ನೀರು ಮತ್ತು ಹೇಗೆಂದರೆ ಆಗಿ ಇರ್ತಕ್ಕಂತಹ ನೀರು ಅಂತ. ಸ್ಟ್ರಕ್ಚರ್ಡ್ ಅಂದರೆ ಅದಕ್ಕೊಂದು ರೂಪುರೇಷೆ ಇರುವ ನೀರು. ಇದನ್ನು ಹಿಂದಿನವ್ರು ಹೇಳಿದರು. ಅವರೇನು ಮಾಡ್ತಿದ್ರು, ಮನೆಯಲ್ಲಿ ಮಡಕೆಯಲ್ಲಿ ನೀರನ್ನು ಶೇಖರಣೆ ಮಾಡೋದು ಅಥವಾ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಶೇಖರಣೆ ಮಾಡೋದು. ಹಿಂದೆ ಎಲ್ಲ ತಾಮ್ರದ ಬಳಕೆನೇ ಹೆಚ್ಚು. ಇಲ್ಲಾಂದ್ರೆ ಮನೆಯಲ್ಲಿ ಅದಕ್ಕೆ ನೀರಿನ ಮಡಕೆ ಅಂತಲೇ ಒಂದು ಇರೋದು. ಮರಳಿನ ಮೇಲೆ ಇಟ್ಟುಬಿಟ್ಟು ಅದಕ್ಕೊಂದು ಬಟ್ಟೆ ಸುತ್ತಿರೋರು, ಅದರಲ್ಲಿ ನೀರನ್ನು ಹಾಕಿ ಮುಚ್ಚಿಡೋರು, ಅದರಲ್ಲೇ ತೊಗೊಂಡು ಕುಡಿತಾ ಇದ್ದಿತ್ತು. ಅದರಲ್ಲಿ ಅಯಾನಿಕ್ ಎಕ್ಸ್ಚೇಂಜ್ ಅಂತ ಎಲ್ಲ ಆಗುತ್ತೆ. ಅದರ ಕಡೆ ಗೋಜಿಗೆ ಹೇಳೋರಿದ್ದಾರೆ, ಹೇಳ್ತಾರೆ. ಶಾಸ್ತ್ರೀಯ ದೃಷ್ಟಿಕೋನದಿಂದ ನೋಡಿದಾಗ ಏನಾಗುತ್ತೆ, ನೀರನ್ನು ಒಂದೆಡೆ ಇಟ್ಟಾಗ ದೇವಸ್ಥಾನದಲ್ಲಿ ನೀರು ಯಾಕೆ ತೀರ್ತಾಯಿತು ಅಂತ ಹೇಳಿ ಇಲ್ಲಿ ವಾಪಸ್ ಬರೋಣ. ದೇವಸ್ಥಾನದಲ್ಲಿ ನೀರನ್ನು ತೆಗೆದುಕೊಂಡು ವಿಗ್ರಹದ ಮೇಲೆ ಹಾಕಿದಾಗ ಯಾಕೆ ತೀರ್ಥ ಆಗುತ್ತೆ ಅಂತಂದರೆ, ಆ ವಿಗ್ರಹದಲ್ಲಿ ಮಂತ್ರಾತ್ಮಕವಾಗಿರ್ತಕ್ಕಂತಹ ದೇವತಾ ಶಕ್ತಿಯನ್ನು ಆವಾಹನೆ ಮಾಡಿ ಅಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರ್ತಾರೆ. ಕುಂಭಾಭಿಷೇಕ ಅಂತ ಆದಾಗ ದೇವತಾ ಪ್ರತಿಷ್ಠೆ ಅಂತ ಆದಾಗ, ನಾನು ಹೇಳ್ತಿರೋದು ನಿಜವಾದ ದೇವತಾ ಪ್ರತಿಷ್ಠೆ, ಈಗಿನ ಕಾಲದ್ದು ಅಲ್ಲ. ಅದರ ವಿಚಾರ ನಾನು ಮಾತಾಡೋದು ಇಲ್ಲ, ಅದು ಇನ್ನೊಂದು ದಿನ ಮಾತಾಡೋಣ. ಆ ಮಂತ್ರಾತ್ಮಕವಾಗಿರ್ತಕ್ಕಂತಹ ದೇವತೆಯಲ್ಲಿರೋದ್ರಿಂದ ಮಂತ್ರ ಅಂದರೆ ಏನು? ಮಂತ್ರ ಅಂದರೆ ಏನು ಅಂತಂದರೆ, ಪ್ರತಿಯೊಂದು ಜೀವ ಸಂಕುಲಕ್ಕೂ, ಪ್ರಾಣಿ ಸಂಕುಲಕ್ಕೂ, ಸಸ್ಯ ಸಂಕುಲಕ್ಕೂ ಇಹದಲ್ಲಿ ಸೌಖ್ಯವನ್ನು, ಪರದಲ್ಲಿ ಸದ್ಗತಿಯನ್ನು ಕೊಡಿಸುವುದಕ್ಕೆ ಅಣಿಯಾಗಿ ನಿಂತಿರ್ತಕ್ಕಂತಹ, ಬಹಳ ಸಿದ್ಧವಾಗಿ ನಿಂತಿರ್ತಕ್ಕಂತಹ ಶಕ್ತಿಯ ಸಮೂಹಗಳವು. ಸುಮ್ಮನೆ ಏನೋ ಪೆದ್ದಾಗಿ ಯಾರೋ ಏನೋ ಬದಿರ್ತಕ್ಕಂಥದ್ದಲ್ಲ. ಅದು ಪಾಶ್ಚಿಮಾತ್ಯರೆಲ್ಲ ಕಂಡಿಡ್ಕೋತಿದ್ರೆ ಪಾಪ ನಮ್ಮವರಿಗೆ ಯಾಕೋ ಅದು ಸಹಿಸ್ತಿಲ್ಲ. ನಾವು ಪಾಶ್ಚಿಮಾತ್ಯ ಸಂಸ್ಕೃತಿ ಕಡೆ ನಾವು ಮುಖ ಮಾಡ್ತಾ ಇರತಕ್ಕಂಥದ್ದು ಬಹಳ ಶೋಚನೀಯವಾದ ಪರಿಸ್ಥಿತಿ ಇಂದಿನ ಸಮಾಜದಲ್ಲಿ. ಮಹಾಮೃತ್ಯುಂಜಯ ಮಂತ್ರ ಅಂತಾರೆ. ಏನರ್ಥ? ಮೃತ್ಯುವನ್ನು ದೂರ ಮಾಡುತ್ತೆ ಅಂತ ಅದರ ಅರ್ಥ. ಲಕ್ಷ್ಮೀ ಮಂತ್ರ ಏನರ್ಥ? ನಮಗೆ ಐಶ್ವರ್ಯವನ್ನು ಕೊಡುವುದಕ್ಕೆ ಇರತಕ್ಕಂತಹ ಒಂದು ಶಕ್ತಿಯ ಒಂದು ಮಂತ್ರ ಅಂತ. ಗಣಪತಿ ಮಂತ್ರ ಅಂದ್ರೇನು? ವಿಘ್ನವನ್ನು ನಿವಾರಣೆ ಮಾಡುತ್ತೆ ಅಂತಕ್ಕಂಥ ಮಂತ್ರ. ಆ ಥರದ ಒಂದು ಶಕ್ತಿಗಳನ್ನು ಎಲ್ಲವನ್ನೂ ಆ ವಿಗ್ರಹದಲ್ಲಿ ತುಂಬಿ ಅಭಿಷೇಕ ಮಾಡತಕ್ಕಂಥ ಅರ್ಚಕ ಮತ್ತೆ ಮಂತ್ರವನ್ನು ಮರಿಕಳಿಸಿ ಹೇಳ್ತಾನೆ. ಆ ನಂತರದಲ್ಲಿ ತೀರ್ಥ ಯಾಕಾಗುತ್ತೆ ಅಂದರೆ, ನೀರಿಗೆ ಒಂದು ಜ್ಞಾಪಕ ಶಕ್ತಿ ಇದೆ. ಅದು ಹಿಡ್ಕೊಳ್ಳುತ್ತೆ. ಏನನ್ನು ಹಿಡ್ಕೊಳ್ಳುತ್ತೆ ಅಂದರೆ, ನಮ್ಮ ಮಾತನ್ನು ಹಿಡಿಯುತ್ತಂತೆ ನೀರು. ಅದಕ್ಕೆ ಅದನ್ನು ಮೂಲ ವಿಗ್ರಹವನ್ನು ಮಂತ್ರಬಿಂಬ ಅಂತ ಹೇಳ್ತಾರೆ. ಅದಕ್ಕೆ ಮಂತ್ರ ಬಿದ್ದ ನಂತರ ಅದರ ಮೇಲೆ ಮಂತ್ರ ಹೇಳಿ ಮತ್ತೆ ನೀರು ಹಾಕಿದಂತೆ ಮಂತ್ರದ ಕೆಲವು ಅಂಶಗಳು ಆ ನೀರಲ್ಲಿ ಬರುತ್ತೆ. ಅದಕ್ಕೆ ಅದು ತೀರ್ಥವಾಯಿತು. ಇದು ಅನುಭವಕ್ಕೆ ಬಂದವ್ರಿಗೆ ಗೊತ್ತಾಗುತ್ತೆ. ಅನುಭವಕ್ಕೆ ಬರದೆ ಸುಮ್ಮನೆ ಕುಡ್ಕೊಂಬಂದವ್ರಿಗೆ ಏನೂ ಗೊತ್ತಾಗೋದಿಲ್ಲ. ಯಾಕೆಂದರೆ ಅದರ ಕಡೆ ನಮಗೆ ನಿಗಾ ಇರೋದೇ ಇಲ್ಲ. ಏನ್ರಿ ಹಿಂಗೊಂದು ಕತೆ ಹೊಡೆದ್ಬಿಟ್ರಲ್ಲ ಇವ್ರು ಕೂತ್ಕೊಂಡು ಅಂತ ಅನಿಸುತ್ತೆ ಮುಗ್ಮುರಿ ಅವರಿಗೆ. ಇಲ್ಲ, ಜಪಾನಲ್ಲಿ ಒಬ್ಬರು ಸೈಂಟಿಸ್ಟು, ಇದನ್ನು ಹೋಗಿ ಗೂಗಲ್ ಮಾಡಿ ನೋಡಿ, ನಿಜ ಹೇಳ್ತಿದ್ದೀನ ಸುಳ್ಳು ಹೇಳ್ತಿದ್ದೀನ ಅಂತ. ಅವರೇನು ಮಾಡ್ತಾರೆ, 3 ಪಾತ್ರೆಗಳಲ್ಲಿ, ಒಂದೇ ಥರದ ಪಾತ್ರೆಯಲ್ಲಿ ಒಂದೇ ಥರದ ನೀರನ್ನು ಒಂದೇ ಸಮಯದಲ್ಲಿ ತೊಗೊಂಡು 3 ಕೊಠಡಿಯಲ್ಲಿ ಇಡ್ತಾರೆ. 3 ಕಡೆನೂ ಒಂದೇ ಕಂಡೀಷನಿಂಗ್ ಇರುತ್ತೆ. ಅಲ್ಲಿ ಯಾವುದು ಪ್ಯಾಥೋಜನ್ಸ್ ಇರೋದಿಲ್ಲ, ಕ್ರಿಮಿಕೀಟಗಳಿರೋದಿಲ್ಲ. ಮಾಡಿ ಏನು ಮಾಡ್ತಾರೆ, ಒಂದು ನೀರಿನ ಮುಂದೆ ನಿಂತು ಅದಕ್ಕೆ ಹಿಗ್ಗಾಮುಗ್ಗ ಬೈತಾನಾತ. ಇನ್ನೊಂದ್ರ ಮುಂದೆ ಹೋಗಿ ನಿಂತ್ಕೊಂಡು ಬಹಳ ಪ್ರೀತಿಯ ಮಾತುಗಳು ನಾಡ್ತಾನೆ. 3ನೇ ಹತ್ರ ಹೋಗ್ಬಿಟ್ಟು ಏನು ಮಾಡ್ತಾನೆ, ಏನು ಮಾತಾಡೋಲ್ಲ, ಬಂದುಬಿಡ್ತಾನೆ. ಒಂದಿಷ್ಟು ಗಂಟೆಗಳಾದ ನಂತರದಲ್ಲಿ 1 ದಿನವೋ 2 ದಿನವೋ ಅದೇನೋ ನೋಡಿ, ಅದರಲ್ಲಿ ನೋಡಿದಾಗ ಬೈಸ್ಕೊಂಡಿರ್ತಕ್ಕಂತಹ ವಾಟರ್ ಕ್ರಿಸ್ಟಲ್ಸ್ ಇರುತ್ತಲ್ಲ, ಅವೆಲ್ಲ ಕಪ್ಪಡ್ರಿ ಹೊಡೆದೋಗಿರುತ್ತೆ. ಯಾವುದಕ್ಕೆ ಅತ್ಯಂತ ಪ್ರೀತಿವಾದ ಮಾತನಾಡಿರೋದನೋ ಅದು ಚೆನ್ನಾಗಿ ಕ್ರಿಸ್ಟಲೈಸ್ ಆಗಿಬಿಟ್ಟು ಅದ್ಭುತವಾದ ಒಂದು ಸ್ಟ್ರಕ್ಚರನ್ನು ಒಂದು ತೋರ್ಪಡಿಸುತ್ತೆ, ರೂಪವನ್ನು. ಏನೂ ಮಾತಾಡದೇ ಇರತಕ್ಕಂತಹ ನೀರು ಇರುತ್ತಲ್ಲ, ಅದೇನಾಗಿರುತ್ತೆ, ಸ್ವಲ್ಪ ಶಿಥಿಲಗೊಂದುಬಿಟ್ಟಿರುತ್ತೆ. ಇದರಿಂದ ನಮಗೇನು ಗೊತ್ತಾಯಿತು, ಹಿಂದಿನವರು ಹೇಳಿದ್ದು ಅಭಿಷೇಕ, ತೀರ್ಥ, ಅಭಿಮಂತ್ರಣೆ, ನೀರು ಮಂತ್ರಿಸ್ಕೊಡೋದು ಇವೆಲ್ಲ ಇತ್ತು. ಅದೆಲ್ಲವೂ ಎಷ್ಟು ಸತ್ಯ ಅಂತಕ್ಕಂಥದ್ದು ನಮಗೆ ಇವತ್ತಿನ ದಿವಸ ಅದರಿಂದ ಗೊತ್ತಾಗ್ತಿದೆ. ಅದಕ್ಕೇನು ಮಾಡಬೇಕು ನಾವು, ಜಪಾನವರು ಯಾರೋ ಹೇಳಿದ್ದನ್ನು, ಲಕ್ಷಾಂತರ ವರ್ಷ ಹಿಂದೆ ಹೇಳಿದ್ದನ್ನು ನಾವು ಹೌದು ಅನ್ನೋಕ್ಕೆ ಈಗ ಒಂದು 25 ವರ್ಷದ ಹಿಂದೆ ಹೇಳಿದ್ದನ್ನು ನಾವು ಹೇಳಬೇಕಾಗಿ ಬಂದಿರತಕ್ಕಂಥದ್ದು. ಇದು ಯಾರ ಕರ್ಮ ಅಂತ ಹೇಳಬೇಕು ಗೊತ್ತಾಗ್ತಿಲ್ಲ. ಈಗ ವಾಪಸ್ಸು ನಮ್ಮ ಮನೆಗೆ ಬರೋಣ.
ಈ ಥರದ ಮೃಣ್ಮಯ ಪಾತ್ರೆಯಲ್ಲೋ ತಾಮ್ರದ ಪಾತ್ರೆಯಲ್ಲೋ ನೀರನ್ನು ಶೇಖರಿಸಿ ಒಳಗಡೆ ಚೆನ್ನಾಗಿ ಸ್ವಚ್ಛ ಮಾಡೋಕ್ಕೂ ಮೇಲೆ ಸ್ವಚ್ಛ ಮಾಡೋ ಅವಶ್ಯಕತೆಯೇ ಇಲ್ಲ. ನೀರನ್ನು ಏನು ಮಾಡಬೇಕು ಅಂದರೆ ಕನಿಷ್ಠ ಕಾಲ ತುಂಬಿಸಿ ಸ್ವಲ್ಪ ಹೊತ್ತು ಬಿಡಬೇಕು, ಅದನ್ನು ರೆಸ್ಟಿಂಗ್ ಅಂತ ಹೆಸರು. ಅದರಲ್ಲಿ ಸ್ವಲ್ಪ ಸ್ಥಿರವಾಗಿ ನಿಲ್ಲಬೇಕು. ನಿಂತ ನಂತರದಲ್ಲಿ ಮನೆಯಲ್ಲಿ ಶುಭಕರವಾಗಿರ್ತಕ್ಕಂತಹ ವಾತಾವರಣ. ಈಗ ನೋಡಿ ಉದಾಹರಣೆ, ಯಾರ ಮನೆಯಲ್ಲಿ ಯಾವುದೋ ತೀರ್ಕೊಂಡ್ರೆ ಅಲ್ಲಿ ನೀರು ಕುಡಿತೀವ? ಯಾರೂ ಕುಡಿಯಲ್ಲ. ಯಾಕೆ? ನೀರೇ ತಾನೆ. ಯಾಕೆ ಕುಡಿಯಲ್ಲ ಅಂದರೆ ದುಃಖದ ಒಂದು ತರಂಗಗಳು ನೀರು ಹಿಡ್ಕೊಂಡಿರುತ್ತೆ ಆ ಮನೆಯಲ್ಲಿ. ಮಡಿ ಅಂದರೆ ಇದೆ, ಅದೇನು ಅವ್ರು ವಿಷ ಕೊಡ್ತಾರೆ ಅಂತಲ್ಲ. ಈಗೆಲ್ಲ ಮೂಗು ಮುರಿತಾರಲ್ಲ, ಏನಾಗ್ಬಿಡುತ್ತೆ ಕುಡಿದ್ರೆ. ನಿಮಗೆ ಕುಡ್ದಾಗಿರೋದು ನಿಮಗೆ ಗೊತ್ತಾಗ್ತಿಲ್ಲ, ಇದು ಇನ್ನೂ ಶೋಚನೀಯವಾದ ಪರಿಸ್ಥಿತಿ ಅಲ್ವೇ? ಯಾಕಲ್ಲಿ ಕುಡಿಬಾರ್ದು ಅಂದರೆ ಆ ದುಃಖದ ತರಂಗ, ಅವ್ರು ಹತ್ತಿರ್ತಾರೆ, ಅವರು ಮಮ್ಮಲ ಮರಿಗಿರ್ತಾರೆ, ಜೋರ ಕಿರ್ಚಾಡ್ತಿರ್ತಾರೆ, ಅದರ ಅಷ್ಟೂ ಕೂಡ ತರಂಗಗಳು ಆ ನೀರು ಹಿಡ್ಕೊಂಡಿರ್ತೀವಿ. ಅದು ಕುಡಿದ್ರೆ ನಿಮಗೆ ದುಃಖ ಬರುತ್ತೆ, ನೀವು ಮಮ್ಮಲ ಮರಗ್ತೀರಿ, ನೀವು ಬಾಯಿ ಬಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದೀತು ಅಂತ ಅದರ ಅರ್ಥ. ಆ ರೀತಿಯಾಗಿ ಮನೆಯಲ್ಲಿ ಏನು ಮಾಡ್ತಾರೆ ಅಂದರೆ ರಾತ್ರಿ ಹೊತ್ತು ನೀರು ತುಂಬಿಸಿ ಬೆಳಗ್ಗೆ ಅದನ್ನು ಬಳಸಿ ಅಂತ ಹೇಳ್ತಾರೆ. ಯಾಕೆಂದರೆ ರಾತ್ರಿ ನೀರವವಾಗಿರುತ್ತೆ, ಯಾರು ಏನೂ ಮಾತಾಡೋದಿಲ್ಲ ಅಲ್ವಾ? ನೀರು ತುಂಬಿಸ್ಬೇಕಾದ್ರೆ ದೇವ್ರ ನೆನೆಸ್ಕೊಂಡು ತುಂಬು ಅಂತ ಹೇಳೋರು, ಗಂಗಮ್ಮನ ನೆನೆಸ್ಕೊಂಡು ತುಂಬು ಅಂತ ಒಂದು ಪದ್ಧತಿ. ಏನು ಗಂಗಾ 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 ಅಂತ ಹಾಕಿದ್ರೂ ಸಾಕಂತೆ ನೀರು. ಸರ್ವ ಪಾಪ ಕ್ಷಾಳನೆಗಳು. ಪಾಪ ಅಂದ್ರೇನು? ರೋಗ ರುಜಿನ, ದರಿದ್ರ, ಕೆಟ್ಟ ಬುದ್ಧಿ, ಅವಿವೇಕ, ಇದೆಲ್ಲ ಪಾಪಗಳೇ. ಅದಷ್ಟು ಕೂಡ ಅಲ್ಲಿಂದ ನಮ್ಮನ್ನು ಬಿಟ್ಟು ತೊಲಗಿ ಹೋಗುತ್ತೆ ಅಂತ. ಆ ರೀತಿಯಾಗಿ ನೀರನ್ನು ಶೇಖರಣೆ ಮಾಡಿ ನೀರನ್ನು ಕುಡಿಬೇಕಾದ್ರೆ ಜಲಪ್ರಾಣಾಯಾಮ ಅಂತ ಒಂದು ವಿಧಿ. ಅದು ಮಾಡ್ತಿರ್ತಾರೆ ಕೆಲವರು, ಗೊತ್ತಿರಲ್ಲ ಪಾಪ ಜಲಪ್ರಾಣಾಯಾಮ ಮಾಡ್ತಿದ್ದಾರೆ ಅಂತ. ನೀರನ್ನು ಹೀಗೆ ಕೂತ್ಕೊಂಡು ಕುಡಿಬೇಕು, ಕುಳಿತುಕೊಂಡೇ ಕುಡಿಯಬೇಕು ಅಂತ ನಿಯಾಮಕ ಸನಾತನ ಧರ್ಮದಲ್ಲೂ ಉಂಟು. ನಿಂತು ಕುಡಿದ್ರೆ ಅದು ಹೆಂಡ ಕುಡ್ದಂಗೆ ಅಂತ ಶಾಸ್ತ್ರದಲ್ಲಿ. ಅದನ್ನು ಹೇಗೆ ಕುಡಿಯಬೇಕು ಅಂದರೆ, ಕುಡಿಯಬೇಕಾದರೆ ಬಾಯಲ್ಲಿ ನೀರು ಹಾಕಿಕೊಳ್ಳಬೇಕಾದರೆ ಉಸಿರನ್ನು ಎಳ್ಕೊಳ್ತಾ ಬಾಯಲ್ಲಿ ನೀರು ಹಾಕ್ಕೋಬೇಕು. ಇದಕ್ಕೆ ಪೂರಕ ಅಂತ ಹೆಸರು. ಪ್ರಾಣಾಯಾಮದಲ್ಲಿ 3 ಭಾಗ ಇದೆ: ಪೂರಕ, ಕುಂಭಕ, ರೇಚಕ ಅಂತ. ಪೂರಕ ಅಂದರೆ ಇನ್ಹೇಲಿಂಗ್, ನೀವು ಗಾಳಿಯನ್ನು ಮೂಗಿನಿಂದ ಎಳ್ಕೋತಾ ಬಾಯಲ್ಲಿ ನೀರು ಹಾಕ್ಕೊಂಡೆ ಅನ್ಬೇಕು. ಆನಂತರದಲ್ಲಿ ಬಾಯಿ ಮುಚ್ಚಬೇಕು, ಉಸಿರಾಡಬಾರ್ದು. ಒಂದು 3-4 ಸೆಕೆಂಡು ಬಾಯಲ್ಲಿ ನೀರನ್ನು ಹಾಗೆ ಇಟ್ಕೋಬೇಕು. ಇದಕ್ಕೆ ಅಂತಃಕುಂಭಕ ಅಂತ ಹೆಸರು. ಆನಂತರದಲ್ಲಿ ನೀರನ್ನು ನುಂಗಬೇಕು. ನುಂಗಿದ ನಂತರದಲ್ಲಿ ಉಸಿರನ್ನು ಬಿಡಬೇಕು. ಇದಕ್ಕೆ ರೇಚಕ ಅಂತ ಹೆಸರು. ಯಾವ ಮನುಷ್ಯ ಉಸಿರನ್ನು ಎಳ್ಕೋತಾ ಬಾಯಲ್ಲಿ ನೀರು ಹಾಕ್ಕೊಂಡು ಉಸಿರನ್ನು ಬಿಗಿ ಹಿಡಿದು ನೀರನ್ನು ನುಂಗ್ತಾನೋ ಆ ನೀರು ಅಮೃತಪ್ರಾಯವಾಗಿ ಕೆಲಸ ಮಾಡುತ್ತೆ. ದಪ್ಪ ಆಗಬೇಕು ಅಂತಿರೋರು ಇದನ್ನು ಮಾಡಿ ನೋಡಿ, ಮಾಡಿ 6 ತಿಂಗಳು ಮಾಡಿ ನನಗೆ ಬಂದು ನನ್ನನ್ನು ನೋಡಿ. ಮೈ ಹಿಡಿಬೇಕು ಅಂತ ಇರ್ತಕ್ಕಂಥವ್ರು, ಅದಕ್ಕಿಂತ ಹೆಚ್ಚು ಈಗ ಸಣ್ಣ ಆಗಬೇಕು ಅಂತಿರ್ತಾರೆ, ಅವ್ರೇನು ಮಾಡಬೇಕು ಅನ್ನೋದಕ್ಕೆ ಹೇಳ್ತೀನಿ. ನೀರನ್ನು ಬಾಯಲ್ಲಿ ಹಾಕ್ಕೋಬೇಕಾದ್ರೆ ಉಸಿರು ಬಿಡ್ತಾ ನೀರು ಹಾಕ್ಕೊಳ್ಳಿ ಬಾಯಲ್ಲಿ. ಸ್ವಲ್ಪ ಕಷ್ಟ. ಉಸಿರು ಬಿಟ್ಟು ಹೊರಗಡೆ ಪೂರ್ತಿ ಬಾಯಲ್ಲಿ ನೀರು ನಂತರಲ್ಲಿ ಉಸಿರು ಪೂರ್ತಿ ಬಿಟ್ಬಿಟ್ಟು ಬಾಯಲ್ಲಿ ನೀರಿಟ್ಕೊಂಡು ಒಂದು 3 ಸೆಕೆಂಡು ನುಂಗುಬಿಟ್ಟು ಆಮೇಲೆ ಉಸಿರು ಹೇಳ್ಕೊಳ್ಳಿ. ಇದನ್ನು 6 ತಿಂಗಳು ದಿನ ಮರೀದೆ ಕುಳಿತುಕೊಂಡು ಮಾಡಬೇಕು. ಇದನ್ನು ಎಲ್ಲಂದ್ರಲ್ಲಿ ಹೋಟ್ಲಲ್ಲಿ ಇನ್ನೆಲ್ಲೋ ಆಫೀಸಲ್ಲಿ ಹಿಂಗೆ ಸೊಟ್ಟ ನಿಂತ್ಕೊಂಡು ಗೋಡೆಗೆ ಹಿಂಗೆ ಹೊರಕೊಂಡು ಅವೆಲ್ಲ ಮಾಡಿದ್ರೆ ಫಲ ಬರೋದಿಲ್ಲ. ಆ ಜಲದೇವತೆಗಳು ನಿಮ್ಮನ್ನು ಆಶೀರ್ವಾದ ಮಾಡುವುದಿಲ್ಲ. ನೀವು ಆಫೀಸರ್ ಬಂದಾಗ ಹಂಗೆ ಮಾಡ್ತೀರೇನು? ನೀವು ನಿಮ್ಮ ಬಾಸ್ ಬಂದಾಗ ಆಫೀಸಲ್ಲಿ ಗೋಡೆಗೆ ಹಿಂಗೆ ನಿಂತ್ಕೊಂಡು ವಾಟ್ ಬಾಸ್ ಅಂತೀರೇನು? ಕೆಲಸದಿಂದ ತೆಗೆದು ಬಿಸಾಕ್ತಾನೆ. ಇನ್ನು ಕಾಲದಲ್ಲಿ ಅದು ಕೆಟ್ಟೋಗಿದೆ. ಈಗೆಲ್ಲ ಸೋಷಿಯಲ್ ಹೆಂಗೆ ಬೇಕಾದರೂ ಇರ್ಬೋದು. ಆದರೆ ಪ್ರಾಣವನ್ನು ನಮಗೆ ನಿಲ್ಲಿಸಿರ್ತಕ್ಕಂತಹದ್ದು, ನಾನು ಮಂತ್ರದಲ್ಲೂ ಅದು ಹೇಳಿದೆ, ಆಪಮಾಪ ಮಪಸ್ಸರ್ವ ಅಂತ ಅರುಣ ಪ್ರಶ್ನೆಯಲ್ಲಿ ಹೇಳುತ್ತೆ. ನೀರೇ ಜಗತ್ತಿಗೆ ಮೂಲಭೂತವಾದ ಕಾರಣ, ನೀರೇ ಜೀವ, ನೀರಿಲ್ಲದೆ ಇದ್ದರೆ ಇನ್ನೂ ಬದುಕಿಲ್ಲ ಅಂತ ಹೇಳಿ ಪ್ರತಿ ಸತಿ ಸಾರಿ ಹೇಳ್ತಾ ಇದ್ದಾರೆ. ಅದನ್ನು ಎಷ್ಟು ನಾವು ಗೌರವದಿಂದ ಕಾಣಬೇಕು, ಅಷ್ಟು ಗೌರವ ಅನ್ನೋದಕ್ಕೆ ಕೊಡಲೇಬೇಕು. ಇದೇ ಜಲದೇವತೆಗೆ ತೋರಿಸುವ ಗೌರವ. ಈ ರೀತಿಯಾಗಿ ನೀರನ್ನು ಕುಡಿಬೇಕಾದರೂ ಕೂಡ ಉಸಿರಾಟದ ಕ್ರಮವನ್ನು ಅನುಸರಿಸಿ ಕುಡಿದವನು ಅದು ಯೋಗಪಾನ ಅಂತ ಹೆಸರು. ಆ ರೀತಿಯಾಗಿ ಮಾಡಿದರೆ ನೀವು 6 ತಿಂಗಳು ಮಾಡಿ ನನಗೆ ಬಂದು ಉತ್ತರವನ್ನು ಹೇಳಿ. ಇಲ್ಲ ಗುರುಗಳೇ ನೀವು ಹೇಳಿ ಸುಳ್ಳು ಅಂತ ಹೇಳಿ ಒಪ್ಕೋತೀನಿ ನಾನು, ಬಟ್ ಮಾಡಿರ್ಬೇಕು. ನೀವು ಮಾಡಿ ಸುಮ್ಮನೆ ಒಂದು ನನ್ನನ್ನು ಡಿಸ್ಪ್ರೂವ್ ಮಾಡೋದಕ್ಕಲ್ಲ, ನಿಮ್ಮನ್ನು ನೀವು ಡಿಸ್ಪ್ರೂವ್ ಮಾಡ್ಕೊಂಡಂಗೆ ಆಗುತ್ತೆ. ಈ ರೀತಿಯಾಗಿ ಮಾಡಿದರೆ ಪ್ರಾಣಶಕ್ತಿಯನ್ನು ಬೆಳೆಸಿಕೊಳ್ತಕ್ಕಂಥದ್ದು, ಮೈಯಲ್ಲಿರ್ತಕ್ಕಂಥ ರೋಗ ರುಜಿನವನ್ನು ಕಳೆದುಕೊಳ್ತಕ್ಕಂಥದ್ದು. ಮಾತ್ರೆ ನುಂಗಬೇಕಾದ್ರೂ ಹೇಳಿದ ರೀತಿಯಲ್ಲಿ ಮಾತ್ರೆಗಳನ್ನು ನುಂಗಿ ಅತಿ ಶೀಘ್ರದಲ್ಲಿ ಗುಣಮುಖರಾಗ್ತೀರಿ. ಅಂದರೆ ಇದರಿಂದನೇ ರೋಗ ಹೋಗುತ್ತೆ ಅಂತಲ್ಲ, ಕರ್ಮ ಸಂಬಂಧವಾದ ರೋಗಗಳು ಬೇಗದಲ್ಲಿ ಹೋಗುತ್ತೆ. ಮಾಮೂಲಿ ನೀವು 30 ಮಾತ್ರೆ ನುಂಗಿರೋ ಜಾಗದಲ್ಲಿ ಬಹುಶಃ ಈ ಥರ ಮಾಡಿದರೆ 12 ಮಾತ್ರೆ 13 10 ಮಾತ್ರೆಯಲ್ಲೇ ಹೊರಟೋಗುತ್ತೆ. ಇದು ಅನುಭವದಲ್ಲಿ ನಾವು ಅನುಭವಿಸಿರೋದು. ಸುಮಾರು ಜನರಿಗೆ ಹೇಳ್ಕೊಟ್ಟಾಗ ಅವ್ರು ಮಾಡಿದಾಗ ಫಲಪ್ರಾಪ್ತಿ ಆಗಿರ್ತಕ್ಕಂಥದ್ದು ಕಾಣುತ್ತೆ.
ಆ ನೀರನ್ನು ಕೈಯಲ್ಲಿ ಇಟ್ಟುಕೊಂಡು ಪ್ರತಿದಿನ ಮಲಗುವುದಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ, ಯಾವುದಾದರೂ ಒಂದು ಕೆಲಸ ಆಗಬೇಕಿತ್ತು ನಮಗೆ, ಶುಭ ಕಾರ್ಯಕ್ಕೆ ಮಾತ್ರ ಬಳಸಬೇಕಿದು. ಅಶುಭ ಕಾರ್ಯಕ್ಕೆ ಬಳಸಿದ್ರೆ ದೇವತಾ ಶಾಪದಿಂದ ಬಹಳ ತೊಂದರೆಗೆ ಒಳಗಾಗ್ತೀರಿ ಅಂತ ಕೆಲವು ರಹಸ್ಯಗಳು ಹೇಳಲಿಕ್ಕೂ ಬಹಳ ಭಯ ಆಗುತ್ತೆ ಮಾಧ್ಯಮದಲ್ಲಿ. ಹಾಗಾಗಿ ಒಂದೊಂದು ಹೇಳೋಣ, ಇಷ್ಟ ಇರೋರು ಬಂದು ಸ್ವಂತ ಕಲ್ತ್ಕೋಬೋದು. ಕೈಯಲ್ಲಿ ಇಟ್ಟುಕೊಂಡು ಅದೇನಿರಬೇಕು, ಸ್ಟೀಲ್ ಲೋಟದಲ್ಲಿ ಇರಬಾರ್ದು. ಗಾಜಿನದಾದರೆ ನಡೆಯುತ್ತೆ, ಬೆಳ್ಳಿದಾದರೆ ನಡೆಯುತ್ತೆ, ತಾಮ್ರದಾದರೆ ನಡೆಯುತ್ತೆ, ಕಂಚಿಂದಾದರೆ ನಡೆಯುತ್ತೆ. ಹಿತ್ತಾಳದಾದರೆ ತಾಮ್ರದಾದರೆ ಕಲಾಯಿ ಮಾಡಿದರೆ ಒಳ್ಳೆಯದು. ತಾಮ್ರದ ಹಾಗೆ ಇದ್ದರೂ ಇನ್ನೂ ಒಳ್ಳೆಯದು. ಅದನ್ನು ಕೈಯಲ್ಲಿ ಇಟ್ಟುಕೊಂಡು ನೀರನ್ನು ಅದನ್ನು ನೋಡ್ತಾ ತದೇಕಚಿತ್ತರಾಗಿ ನೀರನ್ನು ನೋಡ್ತಾ ಉಸಿರು ಎಳ್ಕೊಂಡು ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಬಿಡ್ತಾ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ಒಂದೇ ಒಂದು ನಿಜವಾಗ್ಲೂ ನಿಮಗೆ ಬೇಕಾಗಿರ್ತಕ್ಕಂತಹ ಕೆಲಸವನ್ನು ನೆನೆಸಿಕೊಳ್ಳಿ. ಅಂದರೆ ಈ ಸತಿ ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ತೇರ್ಗಡೆ ಆಗಬೇಕು ಅಷ್ಟೇ. 3 ಬಾರಿ ಮಾಡಿ. ಅದನ್ನು ಮಾಡಿ ಅದರಲ್ಲಿ ಅರ್ಧ ನೀರನ್ನು ಕುಡಿದು ಪಕ್ಕದಲ್ಲಿ ಒಂದು ಕಡೆ ಇಟ್ಟು ಅದರ ಮೇಲೆ ಒಂದು ಕನ್ನಡಿಯನ್ನು ಮುಚ್ಚಿ. ಕನ್ನಡಿ ಒಳಮುಖವಾಗಿ ಮುಚ್ಚಬೇಕು. ಕನ್ನಡಿ ನೀರಿಗೆ ಪ್ರತಿಫಲನ ಆಗುವ ರೀತಿಯಲ್ಲಿ. ಬೆಳಗ್ಗೆ ಎದ್ದು ನೀವು ಹಲ್ಲು ಉಜ್ಜಿದ ನಂತರದಲ್ಲಿ ಕನ್ನಡಿಯನ್ನು ತೆಗೆದು ಪಕ್ಕಕ್ಕಿಟ್ಟು ಆ ನೀರನ್ನು ಕುಡೀರಿ. ಇದನ್ನು ಅವ್ಯಾಹತವಾಗಿ ನೀವೊಂದು 16 ದಿನ ಮಾಡಿ ನೋಡಿ ಪರಿಣಾಮ ಏನಿರುತ್ತೆ ಅಂತ. ಏನೇನ್ಕೋಬೇಕು, ಓದಬೇಕು, ಜೊತೆಗೆ ಓದಿದ್ದು ನಿಮಗೆ ಪೂರ್ತಿ ಕೆಲಸಕ್ಕೆ ಬರುತ್ತೆ. ಈ ರೀತಿ ಮಾಡಿದರೆ ನಾನು ಹಣವಂತನಾಗಬೇಕು ಅಂದ್ಬಿಟ್ಟು ಮನೆಯಲ್ಲಿ ನೀವು ಮಲ್ಕೊಂಡ್ಬಿಟ್ರೆ ಹಣವಂತರಾಗುವುದಿಲ್ಲ. ಹಣವಂತರಾಗುವುದಕ್ಕೆ ಬೇಕಾದ ಎಲ್ಲ ಪ್ರಯತ್ನವನ್ನು ಮಾಡಿದರೆ ದಾರಿ ಸಿಗುತ್ತೆ. ಇದು ಉದಾಹರಣೆಯನ್ನು ಹೇಳ್ತಾ ಇರೋದು. ಇದನ್ನು ನಾವು ಅನುಭವಿಸಿ ನೋಡಿದ್ದೇವೆ. ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥವ್ರು ಇದನ್ನು ಮಾಡಿ ನೋಡಿ, ಆರೋಗ್ಯದಲ್ಲಿ ಗಮನಾರ್ಹವಾದ ಸುಧಾರಣೆ ಬರುತ್ತೆ ನಿಮಗೆ. ಯಾಕೆಂದರೆ ನೀರೇ ದೇವರು ಅಂತ ಹೇಳಿದೆ, ನೀರಲ್ಲೇ ದೇವರಿರ್ತಾನೆ ಅಂತ ಹೇಳಿದೆ, ನೀರೇ ಔಷಧಿ ಅಂತ ಹೇಳಿದೆ. ಈ ರೀತಿಯಾಗಿ ನೀರನ್ನು ಕುಡಿತಕ್ಕಂತಹ ಸಾಕಷ್ಟು ವಿಧಿವಿಧಾನಗಳನ್ನು ನಮ್ಮ ಹಿರಿಯರು ಹೇಳ್ತಾರೆ. ಕುಡಿಯೋ ವಿಧಾನ ನಮಗೆ ಗೊತ್ತಿಲ್ಲ, ಆಮೇಲೆ ಅದರ ಬಹಳ ಅಸಡ್ಡೇನು ಮಾಡೋದು, ಬಾರಕಾಯ್ದು ಸುಮ್ಮನೆ ಘಟಘಟ ಅಂದರೆ ಹೇಗಂದ್ರೆ ಕುಡಿಬೇಕು ಅಂತ. ಆ ರೀತಿಯಾಗಿ ಕುಡಿಯದೆ ಈ ರೀತಿಯಾಗಿ ಜಲಪ್ರಾಣಾಯಾಮವನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನ ಅತ್ಯಂತ, ಹೇಗೆ ಪೈರು ಪಚ್ಚೆಗಳಿಗೆ ನೀರು ಬಿಟ್ಟರೆ ಚೆನ್ನಾಗಿ ಚಿಗುರುತ್ತೋ, ಚೆನ್ನಾಗಿ ಬೆಳೆಯುತ್ತೋ, ಜೀವನದಲ್ಲಿ ಸರ್ವಾಂಗೀಣವಾದ ಅಭಿವೃದ್ಧಿ ನಮ್ಮೆಲ್ಲರದು ಆಗುತ್ತೆ ಅಂತಕ್ಕಂತಹ ಒಂದು ವಿಚಾರ. ಖಂಡಿತ ಗುರುಜಿ. ಅಂದರೆ ಒಂದು ಮಾತು ಬಳಕೆಯಲ್ಲಿದೆ, ನೀರು ಕುಡಿದಷ್ಟೇ ಸಲೀಸಾಗಿ ಅಂತ. ಆದರೆ ನೀರು ಕುಡಿಯೋದು ಅಷ್ಟು ಸಲೀಸಲ್ಲ ಅನ್ನೋಂಥದ್ದು. ಅಂದರೆ ಒಂದು ಸಲ ಅರ್ಥ ಮಾಡಿಕೊಂಡು ಅರ್ಥೈಸಿಕೊಂಡು ರೂಢಿಸಿಕೊಂಡ್ರೆ ಅದು ದೊಡ್ಡ ಕಷ್ಟ ಅಲ್ಲ ಅನ್ನೋದು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನಿಮಗೆ ಯಾವುದೇ ವಿಷಯದಲ್ಲಿ ಗೊಂದಲಗಳಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಗೊಂದಲಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.